ನಮಸ್ಕಾರ ಸ್ನೇಹಿತರೆ. ನಿಮಗೆ ಯಾವಾಗ್ಲಾದ್ರೂ ಹೀಗನ್ಸಿತ್ತಾ? ನಾನು ಎಷ್ಟು ಕಷ್ಟಪಟ್ಟರೂ ಹಣ ಮಾತ್ರ ನನ್ನ ಬಳಿ ಉಳಿಯೋದಿಲ್ಲ. ಬೇರೆ ಜನರು ಸುಲಭವಾಗಿ ಶ್ರೀಮಂತರಾಗ್ತಿದ್ದಾರೆ, ಆದರೆ ನಾನು ಮಾತ್ರ ದಿನದಿಂದ ದಿನಕ್ಕೆ ಅದೇ ಸ್ಥಿತಿಯಲ್ಲಿದ್ದೇನೆ. ಸ್ನೇಹಿತರೆ, ಹಣದ ಹಿಂದೆ ಓಡುವವರು ಎಂದಿಗೂ ದಣಿಯುತ್ತಾರೆ. ಆದರೆ ಹಣವೇ ನಿಮ್ಮ ಹಿಂದೆ ಓಡಿ ಬರಬೇಕೆಂದರೆ ನಿಮ್ಮೊಳಗೆ ಕೆಲವು ಗುಣಗಳಿರಬೇಕು. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಕೇವಲ ಯುದ್ಧದ ಬಗ್ಗೆ ಮಾತ್ರ ಹೇಳಲಿಲ್ಲ. ಜೀವನದಲ್ಲಿ ಯಶಸ್ಸು, ಸಂಪತ್ತು ಮತ್ತು ಶಾಂತಿ ಹೇಗೆ ಪಡೆಯಬೇಕು ಎಂಬ ಅಮೂಲ್ಯ ಮಾರ್ಗದರ್ಶನವನ್ನೂ ಕೊಟ್ಟಿದ್ದಾನೆ. ಇಂದು ಈ ವಿಡಿಯೋದಲ್ಲಿ ಶ್ರೀಕೃಷ್ಣನ 7 ಅದ್ಭುತ ತತ್ವಗಳನ್ನು ತಿಳಿದುಕೊಳ್ಳೋಣ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಯಾಕೆಂದರೆ ಕೊನೆಯ ತತ್ವವೇ ನಿಮ್ಮ ಜೀವನವನ್ನು ಬದಲಾಯಿಸಬಹುದು. ಭಾಗ 1. ಹಣದ ಹಿಂದೆ ಓಡಬೇಡ, ನಿನ್ನ ಮೌಲ್ಯವನ್ನು ಹೆಚ್ಚಿಸು. ಶ್ರೀಕೃಷ್ಣನು ಹೇಳುತ್ತಾನೆ, ಕರ್ಮಣ್ಯೇವಾಧಿಕಾರಸ್ತೆ, ಅಂದರೆ ನಿನ್ನ ಕೆಲಸದ ಮೇಲೆ ಗಮನ ಕೊಡು, ಫಲದ ಬಗ್ಗೆ ಅತಿಯಾದ ಚಿಂತೆಯನ್ನು ಬಿಡು. ಇಂದಿನ ಜಗತ್ತಿನಲ್ಲಿ ಹೆಚ್ಚಿನ ಜನರು ಹಣಕ್ಕಾಗಿ ಕೆಲಸ ಮಾಡುತ್ತಾರೆ, ಆದರೆ ಯಶಸ್ವಿಯಾದವರು ತಮ್ಮ ಕೌಶಲ್ಯವನ್ನು ಬೆಳೆಸುತ್ತಾರೆ. ಒಬ್ಬ ಉತ್ತಮ ವೈದ್ಯನ ಹಿಂದೆ ರೋಗಿಗಳು ಬರುತ್ತಾರೆ, ಒಬ್ಬ ಉತ್ತಮ ಶಿಕ್ಷಕನ ಹಿಂದೆ ವಿದ್ಯಾರ್ಥಿಗಳು ಬರುತ್ತಾರೆ, ಒಬ್ಬ ಉತ್ತಮ ಉದ್ಯಮಿಯ ಹಿಂದೆ ಗ್ರಾಹಕರು ಬರುತ್ತಾರೆ. ಅದೇ ರೀತಿ ನಿನ್ನ ಮೌಲ್ಯ ಹೆಚ್ಚಿದಂತೆ ಹಣವೂ ನಿನ್ನ ಹಿಂದೆ ಬರುತ್ತದೆ. ಪ್ರಶ್ನೆ ಕೇಳಿಕೋ, ನಾನು ಪ್ರತಿದಿನ ನನ್ನ ಮೌಲ್ಯವನ್ನು ಹೆಚ್ಚಿಸಿಕೊಳ್ಳುತ್ತಿದ್ದೀನಾ? ಭಾಗ 2. ಸೋಮಾರಿತನ ಹಣದ ದೊಡ್ಡ ಶತ್ರು. 4-6:30. ಶ್ರೀಕೃಷ್ಣನ ಮಾತು ಸ್ಪಷ್ಟವಾಗಿದೆ. ಕರ್ತವ್ಯವನ್ನು ತಪ್ಪಿಸುವವನಿಗೆ ಯಶಸ್ಸು ಸಿಗುವುದಿಲ್ಲ. ಬಹಳ ಜನರು ಹೇಳುತ್ತಾರೆ, ನಾಳೆಯಿಂದ ಶುರು ಮಾಡುತ್ತೇನೆ. ಆ ನಾಳೆ ಎಂದಿಗೂ ಬರುವುದಿಲ್ಲ. ಪ್ರತಿದಿನ ಸಣ್ಣ ಹೆಜ್ಜೆ ಇಡುವವನೇ ದೊಡ್ಡ ಗುರಿ ತಲುಪುತ್ತಾನೆ. ಸೋಮಾರಿತನ ಬಡತನದ ಮೊದಲ ಕಾರಣ. ಶಿಸ್ತು ಸಂಪತ್ತಿನ ಮೊದಲ ಮೆಟ್ಟಿಲು. ಭಾಗ 3. ಹಣವನ್ನು ಗೌರವಿಸು. 6:30-9. ಹಣವನ್ನು ಕೇವಲ ಖರ್ಚು ಮಾಡುವ ವಸ್ತು ಎಂದು ನೋಡಬೇಡ, ಅದನ್ನು ಜವಾಬ್ದಾರಿಯಾಗಿ ಬಳಸಬೇಕು. ಅನಗತ್ಯ ಖರ್ಚು ಭವಿಷ್ಯದ ಕನಸುಗಳನ್ನು ನಾಶ ಮಾಡುತ್ತದೆ. ಪ್ರತಿ ರೂಪಾಯಿಯೂ ಒಂದು ಬೀಜದಂತಿದೆ. ಅದನ್ನು ಸರಿಯಾದ ಜಾಗದಲ್ಲಿ ಹೂಡಿದರೆ ದೊಡ್ಡ ಮರವಾಗುತ್ತದೆ. ಶ್ರೀಕೃಷ್ಣನು ಸಮತೋಲನದ ಜೀವನವನ್ನು ಕಲಿಸುತ್ತಾನೆ. ಆದಾಯ, ಉಳಿತಾಯ, ಹೂಡಿಕೆ, ಈ 3ರಲ್ಲೂ ಸಮತೋಲನ ಇರಬೇಕು. ಭಾಗ 4. ಪ್ರಾಮಾಣಿಕವಾಗಿ ಸಂಪಾದಿಸಿದ ಹಣವೇ ನೆಮ್ಮದಿ ಕೊಡುತ್ತದೆ. ತಪ್ಪು ಮಾರ್ಗದಲ್ಲಿ ಬಂದ ಹಣ ಸ್ವಲ್ಪ ದಿನ ಮಾತ್ರ ಇರುತ್ತದೆ, ಆದರೆ ನಿಷ್ಠೆಯಿಂದ ಗಳಿಸಿದ ಹಣ ತಲೆ ಎತ್ತಿ ಬದುಕುವ ಶಕ್ತಿ ಕೊಡುತ್ತದೆ. ಕಪಟದಿಂದ ಗಳಿಸಿದ ಸಂಪತ್ತು ಭಯವನ್ನು ತರುತ್ತದೆ. ಪ್ರಾಮಾಣಿಕವಾಗಿ ಗಳಿಸಿದ ಸಂಪತ್ತು ಗೌರವವನ್ನು ತರುತ್ತದೆ. ಭಾಗ 5. ಒಳ್ಳೆಯ ಸಂಗಡಿಗರು ನಿನ್ನ ಆದಾಯವನ್ನೂ ಬದಲಾಯಿಸುತ್ತಾರೆ. ಶ್ರೀಕೃಷ್ಣನು ಅರ್ಜುನನಿಗೆ ಸರಿಯಾದ ಮಾರ್ಗದರ್ಶನ ನೀಡಿದ. ಒಳ್ಳೆಯ ಮಾರ್ಗದರ್ಶಕ ಇದ್ದರೆ ಜೀವನದ ದಿಕ್ಕೇ ಬದಲಾಗುತ್ತದೆ. ಯಾವ ಜನರ ಜೊತೆ ನೀನು ಸಮಯ ಕಳೆಯುತ್ತೀಯೋ ಅದೇ ನಿನ್ನ ಭವಿಷ್ಯ. ಯಶಸ್ವಿ ಜನರ ಜೊತೆ ಇರು, ಕಲಿಯುವ ಅಭ್ಯಾಸ ಬೆಳೆಸು, ಒಳ್ಳೆಯ ಪುಸ್ತಕಗಳನ್ನು ಓದು, ಹೊಸ ಕೌಶಲ್ಯಗಳನ್ನು ಕಲಿತುಕೋ. ಭಾಗ 6. ಭಯ ಬಿಡು, ಅವಕಾಶ ಹಿಡಿ. ಅರ್ಜುನ ಯುದ್ಧಕ್ಕೆ ಹೆದರಿದ್ದ. ಆಗ ಶ್ರೀಕೃಷ್ಣನು ಹೇಳಿದ, ಭಯವೇ ದೊಡ್ಡ ಬಂಧನ. ಇಂದು ಹಲವರು ವ್ಯವಹಾರ ಆರಂಭಿಸಲು ಹೆದರುತ್ತಾರೆ, ಹೊಸ ಕೆಲಸ ಕಲಿಯಲು ಹೆದರುತ್ತಾರೆ, ಹೂಡಿಕೆ ಮಾಡಲು ಹೆದರುತ್ತಾರೆ. ಆದರೆ ಸರಿಯಾದ ಜ್ಞಾನ ಮತ್ತು ಧೈರ್ಯ ಇದ್ದರೆ ಅವಕಾಶಗಳು ಹಣವಾಗಿ ಬದಲಾಗುತ್ತವೆ. ಭಾಗ 7. ಕೊಡುವವನಿಗೆ ದೇವರು ಇನ್ನಷ್ಟು ಕೊಡುತ್ತಾನೆ. ಸ್ವಾರ್ಥದಿಂದ ಬದುಕಬೇಡ. ಸಾಧ್ಯವಾದಷ್ಟು ಇತರರಿಗೆ ಸಹಾಯ ಮಾಡು. ಜ್ಞಾನ ಹಂಚು, ಒಳ್ಳೆಯ ಮಾತು ಹೇಳು, ಅವಶ್ಯಕತೆ ಇರುವವರಿಗೆ ನೆರವಾಗು. ಕೃತಜ್ಞತೆಯ ಮನಸ್ಸು ಸಮೃದ್ಧಿಯ ಬಾಗಿಲು ತೆರೆಯುತ್ತದೆ. ಕೊಡುವ ಕೈ ಯಾವತ್ತೂ ಖಾಲಿಯಾಗುವುದಿಲ್ಲ. ಸ್ನೇಹಿತರೆ, ಹಣವನ್ನು ಬೆನ್ನಟ್ಟಬೇಡಿ. ನಿಮ್ಮ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳಿ, ನಿಮ್ಮ ಕೌಶಲ್ಯವನ್ನು ಹೆಚ್ಚಿಸಿಕೊಳ್ಳಿ, ಶಿಸ್ತಿನಿಂದ ಬದುಕಿ, ಪ್ರಾಮಾಣಿಕವಾಗಿ ದುಡಿ, ಒಳ್ಳೆಯ ಜನರ ಜೊತೆ ಇರಿ.
ಭಯವನ್ನು ಬಿಟ್ಟು ಧೈರ್ಯದಿಂದ ಮುಂದೆ ನಡೆಯಿರಿ. ಆಗ ಹಣವನ್ನು ಹುಡುಕುವ ಅವಶ್ಯಕತೆಯೇ ಇರುವುದಿಲ್ಲ. ಹಣವೇ ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ಕೊನೆಯಲ್ಲಿ ಒಂದು ಮಾತು ನೆನಪಿಟ್ಟುಕೊಳ್ಳಿ. ಶ್ರೀಕೃಷ್ಣನು ಹೇಳಿದ್ದು, ಕರ್ಮವನ್ನು ಶ್ರದ್ಧೆಯಿಂದ ಮಾಡು, ಫಲವು ಸರಿಯಾದ ಸಮಯದಲ್ಲಿ ಖಂಡಿತ ಬರುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ. ಇಂತಹ ಶ್ರೀಕೃಷ್ಣನ ಜೀವನ ಬದಲಿಸುವ ಸಂದೇಶಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕಾಮೆಂಟ್ನಲ್ಲಿ ಬರೆಯಿರಿ ಜೈ ಶ್ರೀಕೃಷ್ಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.